ಹಲೋ ವೀಕ್ಷಕರೇ, ಶುಭ ಸಂಜೆ. ಇವತ್ತೊಂದು ಒಳ್ಳೆ ರೆಸಿಪಿ ಮೂಲಕ ಬಂದಿದ್ದೀನಿ. ರಾಗಿ ಹಿಟ್ಟಿನ ಜೊತೆ ಏನಪ್ಪ ಹಸಿ ಹಿಟ್ಟು ಹಾಕ್ಕೋತಿದ್ದಾರೆ, ತರಕಾರಿ ಏನು ಇಲ್ದಿರಾನೆ ಮಾಡ್ತಾರ, ಏನು ಕತೆ, ಏನಿರ್ಬೋದು ಅನ್ನೋ ಕುತೂಹಲನ ನೋಡಿ. ಇವಾಗ ರೆಸಿಪಿ ರೆಡಿ ಮಾಡೋಣ ಬನ್ನಿ. ಚೂರು ಉಪ್ಪು ತಗೊಳ್ಳಿ, ರುಚಿಗೆ. ಉಪ್ಪನ್ನ ಹಿಟ್ಟಿನ ಜೊತೆಗೆ ಹಾಕ್ಕೋತಾ ಇದ್ದೀನಿ. ಯಾಕಪ್ಪ ಅಂತ ಏನು ನೀರು ಹಾಕ್ಕೊಂಡು ಕಲಿಸ್ಕೊತಿದ್ದಾರೆ ಅಂತ ನೋಡ್ತಿದ್ದೀರಾ? ಏನು ಈ ರೀತಿ ಕಲಿಸ್ಕೊತಿದ್ದಾರೆ ಅಂತ ನೋಡ್ತಿದ್ದೀರಾ? ಹೌದು, ನಾನಿವತ್ತು ಮಾಡಕ್ಕೆ ಬಂದಿರೋದು ರಾಗಿ ಉಪ್ಪಿಟ್ಟು. ಹೊಸದಾಗಿದೆಯಾ ಅಥವಾ ಎಲ್ಲೋ ಕೇಳಿದೆ ಅಂತಿದೆಯಾ? ಹೌದು, ಇದು ನನ್ನ ತಾಯಿ ಮಾಡ್ಕೊತಿದ್ದಂಥ ರೆಸಿಪಿ. ನನ್ನ ತಾಯಿ ಹತ್ರ ಕಲಿತಿದ್ದೀನಿ ರೆಸಿಪಿನ. ತುಂಬ ರುಚಿಯಾಗಿರುತ್ತೆ. ಬಡವರು ಬಂದು ಅಂತಲೇ ಕರಿಬೋದು. ರವೆ ಇಲ್ದಿದ್ರೆ ಒಂದು 10 ನಿಮಿಷದಲ್ಲಿ ತಯಾರಾಗುವಂತಹ ಅದ್ಭುತವಾದ ರೆಸಿಪಿ. ಈ ಥರ ಕದಳ್ಕೊಳ್ತಾ ಬರಬೇಕು, ಚೂರು ನೀರು ಹಾಕ್ಕೊಂಡು. ನಿಮಗೆ ಯಾವ ರೀತಿ, ಯಾವ ಪ್ರಮಾಣದಲ್ಲಿ ರಾಗಿ ಕಾಣಿಸ್ಬೇಕು ರವೆ ಆಕಾರದಲ್ಲಿ ಅಂತ ನಿಮಗನ್ಸುತ್ತೋ ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಕದಳ್ಕೋತಾ ಬನ್ನಿ. ದಪ್ಪ ಉಂಡೆಗಳು ಮಾತ್ರ ಕಟ್ಟೋಕ್ಕೆ ಅವಕಾಶ ಕೊಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಹಿಡಿಸಿಕೊಂಡು ಈ ಥರ ಹಸಿ ಹಿಟ್ಟು ನೆನೆಯೋವರೆಗೂ ಕಲಸಿ. ನೆನೆಯೋದು ಅಂದರೆ ಚೊಂಬಗಟ್ಟಲೆ ನೀರು ಹಾಕೋಬಾರ್ದು. ಈ ಥರ ಚೂರೇ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹದವಾಗಿ ಕಲಿಸ್ಕೊಂಡು, ಬಣ್ಣ ಬದಲಾಗೋದು ಒದ್ದೆ ಆಗಬೇಕಷ್ಟೆ, ಅಷ್ಟರ ಮಟ್ಟಿಗೆ ಕಲಿಸ್ಕೊಂಡು ನೋಡಿ. ಈ ರೀತಿ ಕಲಿಸ್ಕೊಂಡು ಕೊನೆಯದಾಗಿ ಕಲಿಸ್ಕೊಂಡು ಈ ಥರ ಬಣ್ಣ ಬದಲಾಗಿದೆ, ಬಿಡಿಸೋ ಕಟ್ಟು ನೋಡ್ಕೊಳ್ಳಿ. ಒದ್ದೆ ಇದೆ ಅಂದರೆ ಸರಿ ಮಾಡಿಟ್ಟು ಇದನ್ನು ನೀವು ಒಂದು 10-15 ನಿಮಿಷ ನೆನೆಸಿಟ್ರೆ ಸಾಕು. ಅಷ್ಟರೊಳಗೆ ಒಗ್ಗರಣೆ ಮಾಡಿಕೊಂಡು ಶುರು ಮಾಡ್ಕೋಬೋದು. ಏನಪ್ಪ 10 ನಿಮಿಷದಲ್ಲಿ ರೆಡಿ ಆಗೋದು ಅಂದರೆ, ಹೌದು, ನೀವು ಹೀಗೆ ಒದ್ದೆ ಮಾಡಿ ಕೂಡಲೇ ನೀವು ಬೇಕಂದ್ರೂ ಒಗ್ಗರಣೆ ಮಾಡ್ಬೋದು. ಬಟ್ ನೆನೆಸಿಡೋದು ಅಟ್ಲೀಸ್ಟ್ ಒಂದು 5 ನಿಮಿಷನಾದರೂ ನೆನೆಸಿ, ಇನ್ನೂ ಚೆನ್ನಾಗಿ ಬರುತ್ತೆ. ಕೆಲವರು ಮೊಸರು ಹಾಕ್ಕೊಂಡು ನೆನೆಸಿಟ್ಕೋತಾರೆ, ಮಜ್ಜಿಗೆ ಹಾಕ್ಕೊಂಡು ನೆನೆಸಿಟ್ಕೋತಾರೆ. ಬನ್ನಿ ತಯಾರಿ ನೋಡಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ಕೊಬ್ಬರಿ ಮತ್ತು ಕೊಬ್ಬರಿ ಹಾಲು, ಇಷ್ಟನ್ನು ತಯಾರಿ ಮಾಡ್ಕೊಳ್ಳಿ. ಮತ್ತು ಒಗ್ಗರಣೆಗೆ ಬಾಣಲೆ ಸಿದ್ಧವಾಗಿ ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದ ಪದಾರ್ಥ ಇದು. ಇಷ್ಟು ಕ್ವಾಂಟಿಟಿ ನಾನು ಒಂದು 2 ಆಗೋಷ್ಟು 3 ಜನಕ್ಕೆ ಆಗೋಷ್ಟು ಮಾತ್ರ ತೊಗೊಂಡಿದ್ದರಿಂದ ಎಣ್ಣೆ ಇಷ್ಟು ಬಳಸಿದ್ದೀನಿ. ನೀವು ಒಗ್ಗರಣೆ ಮಾಡಿ ಹಾಕ್ಕೊಳ್ಳಿ. ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಆಮೇಲೆ ನನಗೆ ಬೇಕು ಅಂತ ನಾನು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ನನಗೆ ಬೇಡವಾದಲ್ಲಿ ಸ್ಕಿಪ್ ಹಾಕ್ಬೋದು. ಈ ಥರ ಚೆನ್ನಾಗಿ ಬಾಡಿಸ್ಕೊಂಡು ಹಿಂಗೆ ಹಾಕ್ಕೊಂಡು, ಆಮೇಲೆ ನೀವೇನು ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಬಾಡಿಸಿ ಚೆನ್ನಾಗಿ ಒಂಚೂರು ರುಚಿಕರವಾಗಿ ಇರಬೇಕು ಅಂದರೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೋದು ಈರುಳ್ಳಿ. ಇದಾದ ನಂತರ ನೀವೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೀರಾ ಅದನ್ನು ಹಾಕ್ಕೊಡಿ. ಸಾಮಾನ್ಯವಾಗಿ ನಾನು ಪೇಸ್ಟನ್ನೇ ಬಳಸ್ತೀನಿ. ಈ ಪೇಸ್ಟಿನ ರೆಸಿಪಿ ಹೇಗೆ ಮಾಡೋದು, ಸುಮಾರು ದಿನಗಳ ಕಾಲ ಸ್ಟೋರ್ ಮಾಡಿ ಇಡಬಹುದು. ಆ ಪೇಸ್ಟ್ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು. ಅದನ್ನು ಪೋಸ್ಟ್ ಮಾಡಿದ್ದೀನಿ. ಮತ್ತು ರಾಗಿ ಹಿಟ್ಟು, ಈ ನೆನೆಸಿಟ್ಕೊಂಡಿರೋ ಹಿಟ್ಟನ್ನು ಇನ್ನೊಂದ್ಸರಿ ನೀಟಾಗಿ ಕದಲ್ಕೊಂಡು ದೊಡ್ಡ ಗಂಡುಗಳನ್ನೆಲ್ಲ ಹೊಡ್ಕೊಂಡು ನಾನಿವಾಗ ಒಗ್ಗರಣೆ ಒಳಗೆ ಬೆರೆಸ್ಕೊಂಡಿದ್ದೀನಿ. ನೋಡಿ, ಎಲ್ಲೂ ಇಲ್ಲ, ಹದವಾಗಿದೆ ಅಂತ ಅನ್ನಿಸ್ತೀವಿ ನನಗೆ. ಇವಾಗ ಅದನ್ನು ಒಗ್ಗರಣೆ ಒಳಗೆ ಹಾಕ್ಕೊಳ್ಳೋಣ ಬನ್ನಿ. ಒಗ್ಗರಣೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಮಗುಚ್ಕೊಡಿ. ಇದು ಮಗುಚ್ಕೊಳ್ಳೋ ವಿಧಾನ ಮಾತ್ರ ತಿಳ್ಕೊಳ್ಳಿ. ಹೈ ಫ್ಲೇಮಲ್ಲಿ ಉರಿ ಜಾಸ್ತಿ ಇಟ್ಕೊಂಡು ಯಾವತ್ತೂ ಇದನ್ನು ರಾಗಿ ಹಿಟ್ಟನ್ನು ಕದಳ್ಕೋಬೇಡಿ. ನೀರು ವಾಸನೆ ಬಂತು ಅಂದರೆ ಆ ಒಂದು ಏನು ನೀವು ಮಾಡ್ತಿದ್ದೀರಾ ಅಡುಗೆ ಅದು ಕೆಡ್ತು ಅಂತ ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಕದಳ್ಕೋತಾ ಬರಬೇಕು.
ನೋಡಿ ಈ ರೀತಿ ಕದಲ್ಕೊಳ್ಳಿ ಚೆನ್ನಾಗಿ. ಒಂದಕ್ಕೊಂದು ಎಣ್ಣೆ ಒಗ್ಗರಣೆ ನೀಟಾಗಿ ಅಂಟ್ಕೋಬೇಕು. ಹಸಿ ಹಿಟ್ಟಿಗೆ ಫುಲ್ ಸಿಮ್ಮಲ್ಲೇ ಇಟ್ಟಿದ್ದೀನಿ. ಇವಾಗ ಸಿಮ್ಮಲ್ಲಿಟ್ಟು ಕೊಬ್ಬರಿ ಹಾಲು ಕೂಡ ಚೂರೇ ಚೂರು ಹಾಕ್ಕೊತಿದ್ದೀನಿ. ನಾನು ಇಟ್ಕೊಂಡಿದ್ದೆ ಚೂರು, ಯಾಕೆಂದರೆ ಯಾವುದೂ ಅಷ್ಟೇ ರಾಗಿ ಹಿಟ್ಟಿಗೆ ನೀರಾಗಲಿ ಹಾಲಾಗಲಿ ಜಾಸ್ತಿ ಆಗಬಾರ್ದು. ನೋಡಿ ಈ ರೀತಿ ಚೆನ್ನಾಗಿ ಕದಲ್ಕೊಂಡು ಒಂದು 5 ನಿಮಿಷ ಸಿಮ್ಮಲ್ಲೇ ಇದನ್ನು ಬೇಯಿಸಬೇಕು. ಯಾಕೆ ಆವಿಯಲ್ಲಿ ನೀರು ಹಾಕಿದ್ರೆ ಯಾಕೆ ಹಾಲು ಹಾಕಿ ಬೇಯಿಸ್ತಿದ್ದೀನಿ, ಒಂಚೂರು ರುಚಿ ಕೊಡಲಿ ಅಂತ. ಇವಾಗ ಇದ್ರ ಮೇಲೆ ಮುಚ್ಚಿಟ್ಟು ಒಂದು 5 ನಿಮಿಷ ಬಿಡಿ. ಇದಾಗಿದೆ ಅಂತ ಅಂದರೆ ನೋಡಿ ಈ ಥರ ರೊಟ್ಟಿ ಶೇಪ್ ಕಾಣಿಸ್ತಾ ಇದೆ. ಇವಾಗ ಕದಲ್ಕೊಂಡು ಇದು ತಯಾರಿಯಾಗಿದೆ. ಈ ರೀತಿ ಉದುರಾಗಿದ್ದರೆ ರಾಗಿ ಉಪ್ಪಿಟ್ಟು ಚಿಟಿಕೆ ಹೊಡೆಯೋದ್ರಲ್ಲಿ ರೆಡಿ ಆಯಿತು. ಇವಾಗ ಇದನ್ನು ಟೇಸ್ಟ್ ಮಾಡೋದಕ್ಕೋಸ್ಕರ ಗಾರ್ನಿಷ್ ಮಾಡಿಕೊಂಡು ಟೇಸ್ಟ್ ಮಾಡೋಣ. ಕೊಬ್ಬರಿ ತುರಿದಿಟ್ಕೊಂಡ್ರೆ ಕೊತ್ತಂಬರಿ ಚೆನ್ನಾಗಿ ಕಲಸಿ ಇದನ್ನು ಕಲಸಿ ರುಚಿಗೆ ಏನೇ ಆಗಲಿ ಸ್ಟವ್ ಆಫ್ ಮಾಡಿಕೊಂಡ್ರೆ ನಾವು ಕೊಬ್ಬರಿ ಮತ್ತು ಕೊತ್ತಂಬರಿನ ಕಲಿಸ್ಕೋಬೇಕು. ಯಾಕೆ ಅದು ಹಸಿ ಕೊಬ್ಬರಿ ಆಗಿರೋದ್ರಿಂದ ರುಚಿ ಕೊಡುತ್ತೆ ಅಂತ. ಸೊ ಇದು ತಯಾರಿ ಇದೆ, ಬನ್ನಿ ಸಿದ್ಧವಾಗಿದೆ. ರುಚಿ ನೋಡೋದಕ್ಕೆ ನನ್ನ ಮಗನೂ ಕಾಯ್ತಾ ಇದ್ದಾನೆ. ಇದನ್ನು ಕಪ್ಪಲ್ಲಿ ಹಾಕಿ ರುಚಿ ಮಾಡಿ ಅಂತ ಕೊಡೋಕ್ಕೆ ತಯಾರಿ ಮಾಡಿದ್ದೀನಿ. ಸಕ್ಸಸ್ ಆಗಿದೆ. ಥ್ಯಾಂಕ್ ಯು. ಟ್ರೈ ಮಾಡಿ.